ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಈ ದಿನದ ಅತಿ ದೊಡ್ಡ ಸುದ್ದಿ 10,000 ಕೋಟಿ ರೂಪಾಯಿಯನ್ನ 10,000 ಕೋಟಿ ರೂಪಾಯಿಯನ್ನ RBIನಿಂದ ಸಾಲ ಪಡೀತಾ ಇದೆಯಾ ರಾಜ್ಯ ಸರ್ಕಾರ. ಹಾಗಿದ್ರೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು, ಗೋಳು ಪರದಾಟ ಸಾಕಿನ್ನು ಅನ್ನೋ ಹಾಡು ಈಗ ನೆನಪಿಗೆ ಬರ್ತಾ ಇದೆ. 10,000 ಕೋಟಿ RBIನಿಂದ ಸಾಲ ಪಡೀತಾ ಇದೆಯಾ. ಆದರೆ ನಮ್ಮ CM ಸಿದ್ದರಾಮಯ್ಯ ಸಾಲ ಮಾಡಿಯಾದರೂ ಗ್ಯಾರಂಟಿ ಕೊಡು ಅನ್ನೋ ಪಾಲಿಸಿಯನ್ನು ಅಳವಡಿಸಿಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೇ ಏಪ್ರಿಲ್ನಿಂದ ಜೂನ್ವರೆಗಿನ ತ್ರೈಮಾಸಿಕದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಾಲ ಎತ್ತಲು ನಿರ್ಧಾರ ಮಾಡಿದ್ದಾರೆ. ಅದರ ಬಗ್ಗೆ ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಮಾಹಿತಿ ನೀಡಲಾಗಿದೆ. 10,000 ಕೋಟಿ ರೂಪಾಯಿಯನ್ನು ಸಾಲ ಪಡೀತಾ ಇದೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಈ 10,000 ಕೋಟಿ ರೂಪಾಯಿ ಯಾಕಾಗಿ ಸಾಲ ಮಾಡ್ತಾ ಇದ್ದಾರೆ? ಅದು ಗ್ಯಾರಂಟಿ ಯೋಜನೆಗಳಿಗ? ಹಾಗಿದ್ರೆ ಸಾಲ ಮಾಡಿದ್ದು ಕೇವಲ ಕರ್ನಾಟಕ ಸರ್ಕಾರ ಮಾತ್ರವಾ? RBIನಿಂದ ಬೇರೆ ರಾಜ್ಯಗಳು ಸಾಲ ಪಡೆದಿಲ್ವಾ? ಸೊ ಈ ಮಾಹಿತಿ ಇದೀಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹಾಗಿದ್ರೆ ಅನ್ನರಾಮಯ್ಯ ಆಗಿದ್ದಂಥ ಸಿದ್ದರಾಮಯ್ಯ ಇದೀಗ ಸಾಲರಾಮಯ್ಯ, ಸಾಲವೀರ ಸಿದ್ದರಾಮಯ್ಯ ಆದ್ರ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹಾಗಿದ್ರೆ ಎಷ್ಟು ಸಾಲ ಮಾಡಿದ್ರು, ಯಾಕೆ ಸಾಲ ಮಾಡಿದ್ರು, ಯಾರ್ಯಾರು ಸಾಲ ಮಾಡಿದ್ರು, ಹಾಗಿದ್ರೆ ದುಡ್ಡಿಲ್ವಾ? ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಗೆ RBI ಸಾಲ ಕೊಡುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾಲ ಕೊಡುತ್ತೆ. 2,54,040 ಕೋಟಿ ರೂಪಾಯಿ ಸಾಲ ಕೊಡಲಿದೆ RBI. ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೇ 7ರಂದು ವಿವಿಧ ರಾಜ್ಯಗಳಿಗೆ 23,400 ಕೋಟಿ ರೂಪಾಯಿ ಸಾಲ ಕೊಟ್ಟಾಗಿದೆ, ಈಗಾಗಲೇ ಕೊಟ್ಟಾಗಿದೆ. ಇನ್ನು ಕರ್ನಾಟಕ ಸರ್ಕಾರ 2,000 ಕೋಟಿ ಸಾಲ ಮಾಡುತ್ತೆ. ಆ ಸಂದರ್ಭದಲ್ಲಿ ಮೇ 28ರಂದು ವಿವಿಧ ರಾಜ್ಯಗಳಿಗೆ ಮತ್ತೆ RBI 33,100 ಕೋಟಿ ರೂಪಾಯಿ ಸಾಲ ಕೊಡುತ್ತೆ. ಮೇ 28ರಂದು ಕರ್ನಾಟಕ 3,000 ಕೋಟಿ ಸಾಲ ಮಾಡಲಿದೆ. ಜೂನ್ 4ರಂದು ವಿವಿಧ ರಾಜ್ಯಗಳಿಗೆ ಮತ್ತೆ 18,600 ಕೋಟಿ ರೂಪಾಯಿ ಸಾಲ ಕೊಡುತ್ತೆ RBI. ಜೂನ್ 4ರಂದು ಕರ್ನಾಟಕ ಮತ್ತೆ 2,000 ಕೋಟಿ ಸಾಲ ಎತ್ತಲಿದೆ. ಜೂನ್ 18ರಂದು ವಿವಿಧ ರಾಜ್ಯಗಳಿಗೆ ಮತ್ತೆ RBI 16,150 ಕೋಟಿ ಸಾಲ ಕೊಡುತ್ತೆ. ಜೂನ್ 18ರಂದು ಮತ್ತೆ 3,000 ಕೋಟಿ ಸಾಲ ಮಾಡುತ್ತೆ ಕರ್ನಾಟಕ. ಮೇ 4ರಿಂದ ಜೂನ್ 18ರವರೆಗೆ ಒಟ್ಟು ಕರ್ನಾಟಕ 10,000 ಕೋಟಿ ರೂಪಾಯಿ ಸಾಲವನ್ನು RBIನಿಂದ ಪಡೆಯುತ್ತೆ. 2 ತಿಂಗಳಲ್ಲಿ 10,000 ಕೋಟಿ ಸಾಲ ಪಡೆಯುತ್ತೆ ರಾಜ್ಯ ಸರ್ಕಾರ. ಹಾಗಿದ್ರೆ ಕರ್ನಾಟಕ ರಾಜ್ಯ ಈ 2,50,000 ಕೋಟಿ ಏನಿದೆ ಅದರಲ್ಲಿ ಕೇವಲ 10,000 ಕೋಟಿ ಮಾತ್ರ ಕರ್ನಾಟಕ ಸಾಲ ಪಡೆಯುತ್ತೆ. ಇರೋದ್ರಲ್ಲಿ ಕರ್ನಾಟಕವೇ ಬೆಸ್ಟ್. ಹಾಗಿದ್ರೆ BJP ಮೈತ್ರಿ ಆಡಳಿತ ಇರೋ ಮಹಾರಾಷ್ಟ್ರಕ್ಕೆ ಹೆಚ್ಚು ಸಾಲ ಕೊಡ್ತಾ ಇದೆ RBI. BJP ಮೈತ್ರಿ ಆಡಳಿತ ಇರುವಂಥ ಮಹಾರಾಷ್ಟ್ರ ಏನಿದೆ ಅತಿ ಹೆಚ್ಚು ಸಾಲ ಪಡೀತಾ ಇದೆ. ಬರೋಬ್ಬರಿ 60,000 ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದೆ ಮಹಾರಾಷ್ಟ್ರ ಸರ್ಕಾರ. ಇನ್ನು ಪಕ್ಕದ ಆಂಧ್ರ ಪ್ರದೇಶ 20,000 ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದೆಯಂತೆ. DMK ನೇತೃತ್ವದ ತಮಿಳುನಾಡಿಗೆ 25,000 ಕೋಟಿ ರೂಪಾಯಿ ಸಾಲ ಮಾಡುತ್ತಂತೆ. ಇನ್ನು ಕಾಂಗ್ರೆಸ್ ಆಡಳಿತವಿರುವ ತೆಲಂಗಾಣ ನಮಗಿಂತ ಜಾಸ್ತಿ ಸಾಲ ಮಾಡ್ತಾ ಇದೆ, 16,000 ಕೋಟಿ ರೂಪಾಯಿ. ದೇಶದ ಅತಿ ದೊಡ್ಡ ರಾಜ್ಯ ಯೋಗಿ ಆದಿತ್ಯನಾಥ್ ಅವರು ಕೂಡ ಹಿಂದೆ ಬಿದ್ದಿಲ್ಲ, ಅವರು ಕೂಡ 19,000 ಕೋಟಿ ಸಾಲ ಮಾಡ್ತಾ ಇದ್ದಾರೆ. BJP ಆಡಳಿತ ಇರುವ ಗುಜರಾತ್ಗೆ ನಮಗಿಂತ ಹೆಚ್ಚು ಸಾಲ ಸಿಗ್ತಾ ಇದೆ, ಸಾಲ ಮಾಡ್ತಾ ಇದ್ದಾರೆ, 11,500 ಕೋಟಿ ರೂಪಾಯಿ. ಇನ್ನು ಕೇರಳ ಸರ್ಕಾರಕ್ಕೆ 9,000 ಕೋಟಿ ರೂಪಾಯಿ ಸಾಲ ಕೊಡುತ್ತೆ RBI. ಇರೋದ್ರಲ್ಲಿ ಕರ್ನಾಟಕವೇ ಅತಿ ಕಡಿಮೆ ಸಾಲ ಮಾಡ್ತಾ ಇರೋದು, 10,000 ಕೋಟಿ ರೂಪಾಯಿ ಸಾಲ.